ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಲಿಸ್ಟನ್ನು ನೋಡೋದಾದ್ರೆ ನಾವು ಅಜಯ್ ಸಿಂಗ್ ಇದ್ದಾರೆ, ಜೊತೆಗೆ ಅಂಪನಗೌಡ ಬಾದರ್ಲಿ ಇದ್ದಾರೆ, ಆಮೇಲೆ ಕನಿಜಾ ಫಾತಿಮಾ ಇದ್ದಾರೆ, RB ತಿಮ್ಮಾಪುರ. ಸೊ ಅಜಯ್ ಸಿಂಗ್ ಎರಡನೇ ಫೋಟೋ ತಪ್ಪಾಗಿದೆ, ಅಂಪನಗೌಡ ಬಾದರ್ಲಿ ಅವರಲ್ಲ. ಓಕೆ. ಸೊ ಅಜಯ್ ಸಿಂಗ್ ಇದ್ದಾರೆ. ಅಜಯ್ ಸಿಂಗ್ 3 ಬಾರಿ MLA, ಮಾಜಿ CM ಧರ್ಮ್ ಸಿಂಗ್ ಅವರ ಮಗ. ಪಾಪ ಕಾಯ್ತಾ ಇದ್ದಾರೆ ಅವರು ಆಗ್ಬೇಕು ಅಂತ ತುಂಬಾ ದಿನದಿಂದ. ಮತ್ತೆ ಹೆಂಗಿದ್ದಾರೆ, ಎನರ್ಜೆಟಿಕ್ ಇದ್ದಾರೆ, ಆ ಭಾಗದಲ್ಲಿ ಆಗ್ಬೇಕು ಅವರು. ಆಮೇಲೆ ಆ ಕಮ್ಯುನಿಟಿ ತುಂಬಾ ಚಿಕ್ಕ ಕಮ್ಯುನಿಟಿ, ಅದೇ ಸಮಸ್ಯೆ ಆಗಿರೋದು. ಹೇಳಿದ್ರು ಕಮ್ಯುನಿಟಿಗೋಸ್ಕರ ಅಲ್ಲ ಕೊಡೋದಂತಲ್ಲ, ಅವರು ಆ ಭಾಗದಲ್ಲಿ ಅವ್ರಿಗೆ ಅಷ್ಟೊಂದು ಸಮರ್ಥವಾದಂತಹ ನಾಯಕತ್ವ ಇದೆ, ಯಂಗ್ ಲೀಡ್ರು, ಅವ್ರು ಆಗ್ಬೇಕು. ಸೊ ಹಾಗಾಗಿ ಅವ್ರು ಕೊಡ್ಲೇಬೇಕು ಅಂತ ಖರ್ಗೆ ಅವರು ಪಟ್ಟಿಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನೂ ಕೂಡ ಓಕೆ ಅಂತ ಹೇಳಿದ್ದಾರೆ ಇದಕ್ಕೆ. ಆಮೇಲೆ DK ಶಿವಕುಮಾರ್ ಅದಕ್ಕೇನು ಏನೋ ಕೊಡಬಾರ್ದು ಅಂತ ಇಲ್ಲ, ಕೊಡೋಣ ಅಂತಾನೂ ಕೂಡ ಹೇಳಿದ್ದಾರೆ. ನನಗನ್ಸುತ್ತೆ ಎಲ್ಲಾ ಪಟ್ಟಿಯಲ್ಲೂ ಕೂಡ ಅಜಯ್ ಸಿಂಗ್ ಪಾಸ್ ಆಗ್ಬೋದು ಇದೆ. ಖರ್ಗೆ ಅವರು ಈಗಿರುವಂತಹ ನಿಲುವೇನಿದೆ ಅದು ಕಂಟಿನ್ಯೂ ಆದ್ರೆ ಅಜಯ್ ಸಿಂಗ್ ಈ ಬಾರಿ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ತಾರೆ. ಈ ಹಿಂದೆನೇ ಆಗ್ಬೇಕಾಗಿತ್ತು, ಕಾರಣಾಂತರಗಳಿಂದ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದೇ ಜಿಲ್ಲೆಯಲ್ಲಿ 2-3 ಈಗಾಗಲೇ ಆಗಿದ್ದಾರೆ. ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ, ಮತ್ತೊಂದ್ ಕಡೆ ಶರಣ್ ಪ್ರಕಾಶ್ ಪಾಟೀಲ್. ಇದರ ಹೊರತಾಗಿನೂ ಕೂಡ ಈಗ ಇವ್ರಿಗೆ ಕೊಡ್ತಾರಾ ಅನ್ನುವಂಥ ಒಂದು ಚರ್ಚೆ ಶುರುವಾಗಿತ್ತು. ನಿನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇಲ್ಲ ಧರ್ಮ್ ಸಿಂಗ್ ಅವ್ರ ಪುತ್ರನಿಗೆ ಕೊಡಬೇಕು ಅಂತ. DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಖರ್ಗೆ ಅವರಂತೂ ಈ ಬಾರಿ ಧ್ವನಿ ಎತ್ತಿ ಮಾತಾಡಿದಾರಂತೆ. ಹಿಂದೆ ಏನು ಅಷ್ಟು ಪ್ರಬಲವಾಗಿ ಹೇಳಿರಲಿಲ್ಲ. ಮೊದಲ ಪಟ್ಟಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರನ್ನು ಕೂಡ ಸಚಿವರನ್ನಾಗಿ ಮಾಡಿದ್ರು. ಈ ಬಾರಿ ಅಜಯ್ ಸಿಂಗ್ ಪರವಾಗಿ ಮಾತಾಡಿದಾರಂತ. ಇನ್ನ ಅಂಪನಗೌಡ ಬಾದಲ್ಲಿ 4 ಟೈಮ್ MLA ಸಿಂಧೂರು, ಆಮೇಲೆ ಕನಿಜಾ ಫಾತಿಮಾ 2ನೇ ಬಾರಿ, ಒಂದ್ಸಲ ಬೈ ಎಲೆಕ್ಷನ್ ಗೆದ್ದಿದ್ರು, ಈ ಸಲ ಪೂರ್ಣ ಪ್ರಮಾಣದಲ್ಲಿ MLA ಆಗಿದ್ದಾರೆ. ಕನಿಜಾ ಫಾತಿಮಾ 2nd ಟೈಮ್ MLA. RB ತಿಮ್ಮಾಪುರ ಮಾಜಿ ಸಚಿವರು. ಕನಿಜಾ ಫಾತಿಮಾ ಅವ್ರಿಗೆ ಮಹಿಳಾ ಕೋಟದಲ್ಲಿ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ಇನ್ನೊಂದೇನಂತ ಹೇಳಿದ್ರೆ ಕನಿಜಾ ಫಾತಿಮಾ ಅವ್ರಿಗೆ ನಾವು ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಲ್ಯಾಂಗ್ವೇಜ್ ಸಮಸ್ಯೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಹೊರಗಡೆ. ಅವರು MLA ಅಂತ ಆ ಕ್ಷೇತ್ರದ ಮಾತ್ರ ಗೊತ್ತಷ್ಟೇ, ಹೊರಗಡೆ ಇಡೀ ಕರ್ನಾಟಕಕ್ಕೆ ಕನಿಜಾ ಫಾತಿಮಾನು MLA ಇದ್ದಾರೆ ಅನ್ನೋದು ಕೂಡ ಒಂದು ರೀತಿ ಅಂದ್ರೆ ಅವ್ರು ಡ್ರಾಬ್ಯಾಕ್. ಅದು ನನಗೆ ಮಾಹಿತಿ ಇಲ್ಲ ಅಂತ. ಇನ್ನೊಂದೇನಂತ ಹೇಳಿದ್ರೆ RB ತಿಮ್ಮಾಪುರ್ ಮತ್ತೊಮ್ಮೆ ಲಕ್ ಹೊಡಿತಾರೆ ಅಂತ ಹೇಳಿ ಗೊತ್ತು ಅನ್ನಿಸ್ತಾ ಇದೆ. ಎಡಗೈ ಸಮುದಾಯದಿಂದ ಯಾರು ಇಲ್ಲ, ಸೀನಿಯರ್ ಲೀಡರ್ ಯಾರು ಇಲ್ಲ ಈಗ. ಹಾಗಾಗಿ ನಾವು ಎಡಗೈ ಕೊಡ್ಲೇಬೇಕು ಅಂತ. ಈಗ ಬೇರೆ ಒಳ ಮೀಸಲಾತಿ ಅವೆಲ್ಲ ಬಂದ್ಮೇಲೆ ಈಗ ಹಂಗಾದ್ರೆ ವಿಧಾನಸಭೆಯಲ್ಲಿ ಬೇಡವಾ ಅಂತ ಕೇಳ್ತಾರೆ. ವಿಧಾನಸಭೆಯಲ್ಲಿ ಬರೀ ಬಳಗೆ ಅವ್ರನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡ್ತೀರಾ ಅಂತ ಕೇಳ್ತಾರೆ. ಹಾಗಾಗಿ ಮುದೋಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದಂತಹ RB ತಿಮ್ಮಾಪುರ್ ಅವ್ರಿಗೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಖರ್ಗೆ ಅವ್ರಿಗೆ ಭಯ ಏನಂತ ಹೇಳಿದ್ರೆ ಎಲ್ಲರೂ ಬಲಗೈ ಅವರು ಇದ್ರೆ ಖರ್ಗೆ ಅವ್ರನ್ನ ಮತ್ತೆ ಖರ್ಗೆ ಅವ್ರಿಗೆ ಒಂದು ಪಟ್ಟಿ ಕಟ್ತಾರೆ, ಬಲಗೈ ಪರ ನಿರ್ಲಕ್ಷ್ಯ ಮಾಡಿದ್ರಿ ಅಂತ. ಹಾಗಾಗಿ RB ತಿಮ್ಮಾಪುರ್ ಪರ ಬ್ಯಾಟಿಂಗ್ ಮಾಡ್ತಾ ತಿಮ್ಮಾಪುರ್ ಪರ ಹೆಸರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಬಲವಾಗಿ ಹೇಳಿದ್ದಾರೆ. DK ಶಿವಕುಮಾರ್ ಏನಂತ ಹೇಳಿದ್ರೆ ಇಲ್ಲ ಹೊಸಬ್ರು ನೋಡೋಣ ಅಂತ ಹೇಳಿ. ಬಟ್ ಚಿತ್ರದುರ್ಗದಿಂದ ಹೊಸಬ್ರು ಆಯ್ಕೆಯಾಗಿ ಬಂದಿದ್ರು ಕೂಡ ಇನ್ನು ಮೊದಲ ಬಾರಿ ಶಾಸಕರು ಬಸಂತಪ್ಪ. ಹಾಗಾಗಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಒಂದು ವೇಳೆ ಆಂಜನೇಯ ಗೆದ್ದು ಬಂದಿದ್ರೆ ಈ ಸಮಸ್ಯೆಗಳೇ ಇರ್ತಿರ್ಲಿಲ್ಲ, ಸಮಸ್ಯೆಗಳೇ ಇರುತ್ತೆ. ಅಂಪನಗೌಡ ಬಾದರ್ಲಿ 4 ಬಾರಿ ಗೆದ್ರು, ಯಾವಾಗ್ಲೂ ಚರ್ಚೆಗೆ ಬರುತ್ತೆ, ಯಾವಾಗ್ಲೂ ಈ ಬಾರಿ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ ಅಂತ ಮಾಹಿತಿ. ನೋಡ್ಬೇಕೇನಾಗುತ್ತೆ ಅಂತ.